ನಿಮ್ಮ ಲೈಫ್ ಫುಲ್ಲಾಗಿ ಪ್ರಾಬ್ಲಮ್ಸೇ ಇದೆ ಆ್ಯಂಡ್ ಅದು ನಿಮಗೆ ಇಷ್ಟನೇ ಆಗ್ತಿಲ್ವಾ? ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ? ಈಗ ಯೂನಿವರ್ಸ್ ನಿಮ್ಮ ಹತ್ರ ಒಂದು ವಿಷಯನ ಮಾಡಿಸ್ಬೇಕು, ಬಟ್ ಅದು ಹೇಗೆ ಮಾಡಿಸುತ್ತೆ? ಪದೇ ಪದೇ ನೀವು ಅದನ್ನು ಕೇಳಿಸ್ಕೊತಾನೇ ಇರ್ತೀರಾ, ಆ ಥರ ಮಾಡುತ್ತೆ. ಹಾಗೂ ನೀವು ಕೇಳಲಿಲ್ವಾ? ನೀವು ತುಂಬ ಪ್ರೀತಿಸೋರ ಮೂಲಕನೇ ಬಂದುಬಿಟ್ಟು ಅದನ್ನು ಹೇಳಿಸುತ್ತೆ. ಹಾಗೂ ನೀವು ಕೇಳಲಿಲ್ವಾ? ನಿಮಗೆ ಯಾವ ಪ್ರಾಬ್ಲಮ್ನ ಕೊಟ್ಟರೆ ನೀವು ಅದನ್ನು ಮಾಡ್ತೀರೋ ಅಂತಹ ಪ್ರಾಬ್ಲಮ್ನ ಕೊಡುತ್ತೆ. ಹಾಗೂ ನೀವು ಕೇಳಲಿಲ್ಲ ಅಂದರೆ ಎರಡನೇದು ಮೂರನೇದು ಪ್ರಾಬ್ಲಮ್ಸ್ ಕೊಡ್ತಾನೆ ಇರುತ್ತೆ. ಫೈನಲ್ ಆಗಿ ನಿಮ್ಮನ್ನು ಆ ವಿಷಯದೊಳಗೆ ತಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ತುಂಬ ಕಷ್ಟದಲ್ಲಿರಬೇಕಾದ್ರೇ ನಮ್ಮ ಸುತ್ತ ಇರೋರು ಯಾರೋ, ನಮ್ಮ ಫ್ರೆಂಡ್ಸ್ ಏನು ಅಂತ ನಾವು ರಿಯಲೈಸ್ ಮಾಡ್ತೇವೆ. ಆ್ಯಂಡ್ ಸೆಕೆಂಡ್, ನಮ್ಮ ತಾಕತ್ತೇನು, ನಾವು ನಿಜಕ್ಕೂ ಏನೆಲ್ಲ ಮಾಡಬಲ್ವಿ ಅಂತ ಹೇಳುವಂಥದ್ದನ್ನು ನಾವು ರಿಯಲೈಸ್ ಮಾಡ್ತೇವೆ. ಸೊ ಇಷ್ಟು ರಿಯಲೈಸೇಷನ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಇಂಜೆಕ್ಷನ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸೊ ಹಾಗೆ ಟೆಕ್ನಿಕಲಿ ನೋಡೋದಾಗಿದ್ದರೆ ನಮಗೆ ಬರುವಂತಹ ಎಲ್ಲ ಪ್ರಾಬ್ಲಮ್ಸು ಒಂದೊಂದು ಆಪರ್ಚುನಿಟಿ, ನಮ್ಮ ತಾಕತ್ತನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇರುವಂತಹ ಆಪ್ಷನ್ಸು. ಜಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾವು ರಿಯಲೈಸ್ ಮಾಡಲ್ಲ, ಯಾಕೆ ಇದು ನಮಗೆ ಬರ್ತಿದೆ ಅಂತ ಹೇಳುವಂಥದ್ದು ನಾವು ರಿಯಲೈಸೇ ಮಾಡಲ್ಲ. ಬರೀ ಪ್ರಾಬ್ಲಮ್ ಅಂತ ತಲೆಗೆ ಇಟ್ಕೊಂಡು ಕೂತ್ಕೊಂಡಿರ್ತೇವೆ. ಸೊ ಜಸ್ಟ್ ನೀವು ಏನು ಪ್ರಾಬ್ಲಮು, ಅದು ಯಾಕೆ ಬರ್ತಿದೆ ಅಂತ ಹೇಳಿ ರಿಯಲೈಸ್ ಮಾಡಿದ್ರೆ ಸಾಕು, ನಿಮ್ಮ ತಾಕತ್ತನ್ನು ನೀವು ಫೈಂಡ್ ಔಟ್ ಮಾಡ್ತೀರಾ. ಆ್ಯಂಡ್ ಪ್ರಾಬ್ಲಮ್ಸ್ ಬಂದುಬಿಟ್ಟು ಪ್ರಾಬ್ಲಮ್ಸೇ ಅನಿಸಲ್ಲ. ಓಕೆ, ಬಾಯ್.